ಸರ್ ಬರೇ 1,35,000 ಕೊಡ್ತೀನಿ 10 ಮಾಡಲ್ ಸಿಂಗಲ್ ಓನರ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ ಬರ್ಲಿ 1,35,000 ಹೌದು ಸರ್ ಸರ್ ಪ್ರೈಸ್ ನಿಮಗೆ 185 ಕೊಡೋಣ ಸರ್ 185 ಹೌದು 165 ಫೈನಲ್ ಟು ಫೈನಲ್ ಕೊಟ್ಬಿಡೋಣ ಫೈನಲ್ ಟು ಫೈನಲ್ ಹೌದು ನೋ ಬಾರ್ಗೇನಿಂಗ್ 165 ಕೊಟ್ಬಿಡ್ತೀನಿ ಸ್ಯಾಂಟ್ರೋ ಬರಲ್ಲ ಹೋಂಡಾ 3,25,000 ಇದೆ ಚೆಕ್ ಮಾಡ್ಕೊಳ್ಳಿ ನಮ್ಮ ಶೋರೂಮ್ ಬರ್ಲಿ 295 ಕೊಟ್ಬಿಡ್ತೀನಿ 295 ಗೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಸರ್ ನೋಡಿ ಸಿಂಗಲ್ ಓನರ್ ಅಲ್ಲಿ ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್ ಇದು 285 ಸರ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ 285 ನೆಗೋಷಿಯಬಲ್ ಆಗುತ್ತೆ ಸರ್ ಒಂದು ರಿಡ್ಜ್ ಅಲ್ಲಿ ಒಂದು ಪ್ರೈಸ್ ಸರ್ ಇನ್ನೊಂದು ಪ್ರೈಸ್ 275 ಕೊಟ್ಬಿಡೋಣ ಸರ್ 11 ಮಾಡಲ್ ಹೌದು ಸರ್ ಇನ್ನೂ ಕಡಿಮೆ ಆಗುತ್ತಲ್ಲ ಮುಂದೆ ಬಂದ್ರೆ 330 ಫೈನಲ್ ಮಾಡ್ಕೊಡೋಣ ಸರ್ 330 ಫೈನಲ್ 85 ಕೊಟ್ಬಿಡೋಣ ಸರ್ 185 ಸರ್ ಇನ್ನೊಂದು ಪ್ರೈಸ್ ಮೇಲೆ ಇದೆ ಮಾರ್ಕೆಟ್ ಎದುರುಗಡೆ ಬರ್ಲಿ ಇನ್ನೊಂದು 5,000 ಬಿಟ್ಕೊಡೋಣ ಕಡಿಮೆ ಆಗುತ್ತಲ್ಲ ಹೌದು ಸರ್ ಖಂಡಿತ ಲೋನ್ ಆಗುತ್ತೆ 5 ಲಕ್ಷ ಆರಾಮ ಲೋನ್ ಖಂಡಿತ ಸಿವಿಲ್ ಚೆನ್ನಾಗಿದ್ರೆ 5 ಲಕ್ಷ 6 ಲಕ್ಷ ಮಾಡ್ಕೊಡೋಣ ಸರ್ ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ನಾನು SN ಕಾರ್ ಬಂದಿದ್ದೀನಿ ಹಾಗೇನೋ ಒಂದು ಹೊಸ ವಿಡಿಯೋ ಮಾಡೋಣ ಆಮೇಲೆ ಸ್ಟಾಕ್ ಎಲ್ಲ ಚೇಂಜ್ ಮಾಡಿದ್ದಾರೆ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಇದೆ ಅಂತ ಹಾಗೆ ಸರ್ ನಾಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಫೈನ್ ಸರ್ ಸರ್ ಮತ್ತೊಂದು ಸರಿ ಶೋರೂಮ್ ಹೆಸರು ಲೊಕೇಶನ್ ಹೇಳಿ ಸರ್ ಎಕ್ಸಾಕ್ಟ್ ಆಗಿ ಸರ್ SN ಕಾರ್ಸ್ ಅಂತ ಹೇಳಿ SN ಪ್ರಿಯೋನ್ ಕಾರ್ಸ್ ಅಂತ ಹೇಳ್ಬಿಟ್ಟು ಚಂದ್ರಾಲಯ ಬಸ್ ಸ್ಟಾಪ್ ಇದೆ ಅದ್ರ ಬ್ಯಾಕ್ ಸೈಡ್ ಬರುತ್ತೆ ನಿಮ್ಗೆ ಈಜಿ ಇದೆ ಮೆಟ್ರೋ ಬರೋದಾದ್ರೆ ನಿಮ್ಗೆ ಹತ್ತಿಗೋಪೆ ಮೆಟ್ರೋ ಸಿಗುತ್ತೆ ಚಂದ್ರಾಲಯ ಬಸ್ ಸ್ಟಾಪ್ ಬಂದ್ರೆ ವಾಕೇಬಲ್ ಬರ್ಬೋದು ನೀವು ಬಸ್ಸಿಗೆ ಬಂದ್ರೆ ಹಿಂದ್ಗಡೆ ಬ್ಯಾಕ್ ಸೈಡ್ ಇದೆ ಬಸ್ ಸ್ಟಾಪ್ ತುಂಬಾ ಈಜಿ ಚಂದ್ರಾಲಯ ಬಂದಿಲ್ಲ ಬಸ್ ಸ್ಟಾಪ್ ಅಂತ ನಿಂತ್ಕೊಂಡು ಫೋನ್ ಮಾಡಿದ್ರೆ ಸಾಕು ಹುಡುಗನ್ ಕಳಿಸ್ತೀನಿ ಗೊತ್ತಾಗಿಲ್ಲ ಅಂದ್ರೇನು ಇಲ್ಲ ಕೆಳಗಡೆ ಇರೋ ನಂಬರಿಗೆ ಕಾಲ್ ಮಾಡಿ ವಾಟ್ಸ್ಆಪ್ ಮಾಡಿ ಲೊಕೇಶನ್ ಎಲ್ಲ ತರದು ಅವ್ರಿಗೆ ಅನುಕೂಲ ಆಗಿರುತ್ತೆ ಓಕೆ ನಾನು ಡಿಸ್ಪ್ಲೇ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಲೊಕೇಶನ್ ಕಳಿಸ್ತಾರೆ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ GPS ಲಿಂಕ್ ಕೂಡ ಹಾಕ್ತೀನಿ ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು ಸರ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು 1.5 ಲಕ್ಷದಿಂದ ಸ್ಟಾರ್ಟ್ ಇದೆ 1.5 ಲಕ್ಷದಿಂದ ಸರ್ ಆಲ್ಮೋಸ್ಟ್ ಎಷ್ಟಿದೆ ಸರ್ ಸ್ಟಾಕ್ ಇವತ್ತು ಒಂದು 30-35 ವೆಹಿಕಲ್ಸ್ ಇದೆ 30-35 ವೆಹಿಕಲ್ಸ್ ಇದೆ ಸರ್ ಹಾಗೆ ಲೋನ್ ಬಗ್ಗೆ ಸರ್ ಲೋನ್ ನಿಮ್ಗೆ 2012 ಮಾಡಲು ಯಾವೋ ಯಾವುದೇ ಗಾಡಿ ಇರ್ಲಿ ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಕರ್ನಾಟಕದಲ್ಲಿ ಎಲ್ಲೇ ಇರ್ಲಿ ಓಕೆ ಲೋನ್ ಮಾಡಿಸ್ಕೊಡ್ತೀವಿ ಲೋನ್ ಆಗುತ್ತೆ ಹೌದು ಖಂಡಿತ 2012 ಅಂದ್ರಲ್ಲ 12 ಮಾಡಲ್ ಇಂದ ಸ್ಟಾರ್ಟ್ 12 ಮಾಡಲ್ ಹೌದು ಈಗ ಆತರ ಏನಾದ್ರು ಸ್ಟೇಟ್ ಫೈನಾನ್ಸ್ ಆತರ ಏನಾದ್ರು ಬೇಕಂದ್ರೆ ನಿಮ್ಗೆ ಲೋಕಲ್ ಒಂದು 20 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇಲ್ಲೇ ಸರೌಂಡಿಂಗ್ ಅಲ್ಲಿ ಬೇಕಾದ್ರೆ ಬೆಂಗಳೂರು ಸರೌಂಡಿಂಗ್ ಅಲ್ಲೇ ಸ್ಟೇಟ್ ಫೈನಾನ್ಸ್ ಸಿಗುತ್ತೆ ಲೋಕಲ್ ಇದ್ದವರಿಗೆ ಮಾತ್ರ ಹೌದಾ ಅಂದ್ರೆ ಮಾಡೆಲ್ ಕಡಿಮೆ ಇರೋದ್ರಲ್ಲಿ ಕಡಿಮೆ ಇದೆ 10 11 9 ಅದಕ್ಕೆಲ್ಲ ಓಕೆ ಹೌದು ಸರ್ ವಿಡಿಯೋ ಶುರು ಮಾಡೋಣ ಸರ್ ಖಂಡಿತ ಸೊ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯೂಸ್ ಕಾರ್ ಯಾರು ನೋಡ್ತೀರಾ ಅವ್ರಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ SN ಅಲ್ಲಿ ಮೊದಲೇ ಕಾರ್ ಯಾವ ಸರ್ ಇವಾಗ ಸರ್ ಲೋ ಬಜೆಟ್ ಅಲ್ಲಿ ಒಳ್ಳೆ ಮೈಲೇಜ್ ಇರಬೇಕು ಟಾಪ್ ಎಂಡ್ ಮಾಡಲ್ ಇರಬೇಕು ಅಂದ್ರೆ ಈ ಗಾಡಿ ಕೊಡ್ತೀನಿ ಸರ್ ಬರೇ 1,35,000ಕ್ಕೆ 2010 ಮಾಡಲ್ ಸಿಂಗಲ್ ಓನರ್ ಫಿಯಟ್ ಪ್ಯಾಲಿಯೋ 5 ವರ್ಷ FC ಇದೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಫೀಚರ್ಸ್ ನೋಡೋದಾದ್ರೆ ನೀವು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಲೆದರ್ ಅಪಲ್ಸರಿ ಎಲ್ಲ ಇದೆ ಕ್ಲಾಸ್ ಕಂಡೀಷನ್ ಇದೆ 20+ ಮೈಲೇಜ್ ಬರುತ್ತೆ ಇದ್ರಲ್ಲಿ ಶಿಫ್ಟ್ ಇಂಜಿನ್ ಬರುತ್ತೆ ಸರ್ ಇದು ಹೌದಾ ಸರ್ ಮಲ್ಟಿ ಜೆಟ್ ಅಂತ ಬರುತ್ತೆ ತುಂಬಾ ಚೆನ್ನಾಗಿದೆ ಮತ್ತೆ ಗಟ್ಟಿ ಗಾಡಿ ಸರ್ ಇದು ಸರ್ ಇದ್ರ ಪ್ರೈಸ್ ಸರ್ ಬರೇ 1,35,000 ಕೊಡ್ತೀನಿ 10 ಮಾಡಲ್ ಸಿಂಗಲ್ ಓನರ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ ಬರ್ಲಿ 1,35,000 ಹೌದು ಸರ್ ಓಕೆ ನೋಡಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಅವರು 1.5 ಲಕ್ಷ ಹೇಳಿದ್ರು ಇವಾಗ 1,35,000 ಅಂತ ಹೇಳಿದ್ರು ಇನ್ನು ಕಡಿಮೆ ಆಗೋದು ಸರ್ ಮುಂದೆ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಓಕೆ ನೋಡಿ ಶಿಫ್ಟ್ ಇಂಜಿನ್ ಬರುತ್ತೆ ಒಂಥರ ಶಿಫ್ಟ್ ಇದ್ದಂಗೆ ಬಂದ್ಬಿಟ್ಟು ವಿಸಿಟ್ ಮಾಡಿ ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಎಷ್ಟು ಬೀಟಾ ಸರ್ ಶೆವರ್ಲೈಟ್ ಬೀಟ್ 2011 ಸರ್ ಇದು ಓಕೆ ಲೆಸ್ ಡ್ರೈವಿನ್ ಆಗಿದೆ ಟಾಪ್ ಎಂಡ್ ಮಾಡಲ್ LT 24 ಮೈಲೇಜ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸರ್ 2011 ಮಾಡಲ್ ಸಿಂಗಲ್ ಓನರ್ ಇದ್ರ 2 ಕೀ ಸಮೇತ ಸಿಗುತ್ತೆ ಸರ್ ಇದು ಸಿಂಗಲ್ ಓನರ್ ಸರ್ ಹೌದು ಸಿಂಗಲ್ ಓನರ್ ವೆಹಿಕಲ್ ಸರ್ ಜಸ್ಟ್ ವಾಶ್ ಅಂಡ್ ಡ್ರೈವ್ ಅಷ್ಟೇ ಸರ್ ಏನು ₹1 ಖರ್ಚು ಮಾಡಂಗಿಲ್ಲ ಸರ್ ಸರ್ ಪ್ರೈಸ್ ನಿಮಗೆ 185 ಕೊಡೋಣ ಸರ್ 185 ಹೌದು ಓಕೆ ನೋಡಿ ಇದು ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಬಾಡಿ ಲೈನ್ ಅಷ್ಟೇ ಡೆಂಟಲ್ ಸ್ಕ್ರಾಚ್ ಎಲ್ಲ ಲೈಟ್ ಆಗಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಅದ್ ಬೇಕಾದ್ರೆ ನಾವು ಮಾಡ್ಕೊಡ್ತೀನಿ ಸರ್ ಯಾಕಂದ್ರೆ ಒರಿಜಿನಾಲಿಟಿ ಇರ್ಲಿ ಅಂತ ನಾವು ಮಾಡ್ಸಿಲ್ಲ ಬೇಕು ಅಂದ್ರೆ ಅದನ್ನು ಹಾಗೆ ತಂದಿದ್ದೀರಾ ಹೌದು ಓಕೆ ಇನ್ನು ಮುಂದೆ ಬಂದ್ರೆ ಕಡಿಮೆ ಆಗುತ್ತಲ್ಲ ಸರ್ ಖಂಡಿತ ಸರ್ ಹೆಚ್ಚು ಕಡಿಮೆ ಆಗುತ್ತೆ ಸರ್ ನೆಕ್ಸ್ಟ್ ಸರ್ ಹೋಂಡಾ ಸಿಟಿ ಕಾಲೇಜ್ ಹುಡುಗರಿಗೆ ಒಳ್ಳೆ ಗಾಡಿ ಇದು ಸಡನ್ ಅಲ್ಲಿ ಒಳ್ಳೆ ಗಾಡಿ ಅಂತ ಹೇಳ್ಬೋದು 2007 ಮಾಡಲ್ ಸೆಕೆಂಡ್ ಓನರ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಲೆದರ್ ಅಪಲ್ಸರಿ ಎಲ್ಲ ಇದೆ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಪೆಟ್ರೋಲ್ ಹಾಕ್ಬೇಕು ರನ್ ಮಾಡ್ಬೇಕು ಅಷ್ಟೇ ಸರ್ ಇದೆ ಇಲ್ಲ ಸರ್ 1,75,000 ಇದೆ ಎದುರುಗಡೆ ಬರ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್ ಒಂದು ಪ್ರೈಸ್ 165 ಫೈನಲ್ ಟು ಫೈನಲ್ ಕೊಟ್ಬಿಡೋಣ ಫೈನಲ್ ಟು ಫೈನಲ್ ನೋ ಬಾರ್ಗೇನಿಂಗ್ 165 ಕೊಟ್ಬಿಡ್ತೀನಿ ಸ್ಯಾಂಟ್ರೋ ಬರಲ್ಲ ಹೋಂಡಾ ಸಿಟಿ ಕೊಡ್ತಾ ಇದೀನಿ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್ BTM ಜಯನಗರ ಸೈಡ್ ಎಲ್ಲ ಹೋದ್ರೆ 2 ಲಕ್ಷ ಕಡಿಮೆ ಸಿಗೋದೇ ಇಲ್ಲ ಚಾನ್ಸೇ ಇಲ್ಲ ಸೊ ಮುಂದೆ ಬಂದು ಆದ್ರೂ ಮಾತಾಡಿ ಹೆಚ್ಚು ಕಡಿಮೆ ಆಗಬಹುದು ಸರ್ ಅವಾಗ ನಿಮ್ಗೆ ಗ್ರೇ ಕಲರ್ ತೋರಿಸಿದ್ದು B2 2011 ಅದ್ರಲ್ಲಿ ಮ್ಯಾಗ್ವಿಲ್ಸ್ ಎಲ್ಲ ಏನಿದಿಲ್ಲ ಇದರಲ್ಲಿ ಇದು 11 ಮಾಡಲು 3rd ಓನರ್ ಆಗಿದೆ ಡೀಸೆಲ್ ಇದು 20+ ಮೈಲೇಜ್ ಬರುತ್ತೆ ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ 4 ಟೈರ್ 80% ಇದೆ ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್ ಇದು ಓಕೆ ಓಕೆ ಮೈಲೇಜ್ ವೈಸ್ ಹೋದ್ರೆ ಡೈಲಿ ರನ್ ಮಾಡೋರಿಗೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸಿಟಿಗೆ ಪಾರ್ಕಿಂಗಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್ ಇನ್ನೊಂದ್ಸರಿ ಮಾಡಲ್ ಓನರ್ ಪ್ರೈಸ್ 2011 3rd ಓನರ್ ಸರ್ 1,68,000 ಫೈನಲ್ ಮಾಡ್ಕೊಡ್ತೀನಿ 1,68,000 ಹೌದು ಸರ್ 11 ಮಾಡಲು ನಿಮ್ಗೆ 2006 ಮಾಡಲು ಸ್ಯಾಂಟ್ರೋ ತಗೊಳಕ್ ಹೋದ್ರೆ 1.5 ಲಕ್ಷ ಇದೆ ಸರ್ ಎಲ್ಲದಕ್ಕೂ ಫೈನಲ್ ಅನ್ಬೇಡಿ ಸರ್ ಮುಂದೆ ಬಂದ್ರೆ ಬರ್ಲಿ ಸರ್ ಎದುರುಗಡೆ ಬರ್ಲಿ ಮಾಡ್ಕೊಡೋಣ ಸರ್ ಓಕೆ ಕಡಿಮೆ ಆಗ್ಬೋದು ಸರ್ ನೆಕ್ಸ್ಟ್
ಸರ್ 2010 ಮಾಡಲು ಸೆಕೆಂಡ್ ಓನರ್ ಶೋರೂಮ್ ಮೇಂಟೆನೆನ್ಸ್ ಪೆಟ್ರೋಲ್ VXI ರಿಡ್ಸ್ ಮಾರುತಿ ಸುಜುಕಿ ರಿಡ್ಸ್ ಸರ್. ಓಕೆ, ಕ್ಲಾಸ್ ಕಂಡೀಷನ್ ಇದೆ ಸರ್, ತುಂಬಾ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹೌದು. ಇದು ಬಾಡಿ ಲೈನ್ ಅಷ್ಟೇ ಅವ್ರು ಹೇಳಿದ ಕ್ಲಾಸ್ ಕಂಡೀಷನ್, ಬಾಡಿ ಲೈನ್ ಡೆಂಟಲ್ ಸ್ಕ್ರಾಚ್ ಎಲ್ಲ ನೀಟ್ ಆಗಿರೋ ವೆಹಿಕಲ್. ಲೋ ಮೈಲೇಜ್ ಲೋ ಮೇಂಟೆನೆನ್ಸ್ ವೆಹಿಕಲ್ ಸರ್. ರಿಡ್ಸ್ ವ್ಯಾಗನರ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಸರ್. 2,70,000 ಹೇಳ್ತಾ ಇದೀವಿ. ಎದುರುಗಡೆ ಬರ್ಲಿ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ಬಿಡೋಣ ಸರ್. 2,70,000 ಹೇಳ್ತಿದ್ರು. 265 ಮಾಡ್ಕೊಡ್ಬಿಡೋಣ ಸರ್. 265. ಹೌದು. ಓಕೆ ಸರ್, ನೆಕ್ಸ್ಟ್ ಸರ್ 2011 ಮಾಡಲು ಸಿಂಗಲ್ ಓನರ್, ನಿನ್ನೆ ತಾನೇ ಬಂದಿದೆ ಸರ್. ಬರೀ 50,000 ಓಡಿದೆ. ಬರೀ 50,000 ಓಡಿದೆ. ಪೆಟ್ರೋಲ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಎಲ್ಲ ಇದೆ. ಸಣ್ಣ ಪುಟ್ಟ ಡೆಂಟ್ ಸ್ಕ್ರಾಚಸ್ ಇದೆ, ಅದು ಕೂಡ ನಾವು ಮಾಡಿಸ್ಕೊಡೋಣ. ನಿನ್ನೆ ಬಂದಿರೋದು ಹೊಸ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ ಕಂಪ್ನಿಯಿಂದ ಏನ್ ಬಂದಿದ್ದಂಗೆ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಸರ್, ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ. 2011 ಸಿಂಗಲ್ ಓನರ್. 11 ಸಿಂಗಲ್. ಹೌದೌದು, ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಓಕೆ, ಶಿಫ್ಟ್ ಅಲ್ಲಿ ನೋಡಿ ಸಿಂಗಲ್ ಓನರ್ ಸರ್. ಪ್ರೈಸ್ ಮಾರ್ಕೆಟ್ ಬೆಲೆ ಇದು ನೀವು 3,25,000 ಇದೆ. ಚೆಕ್ ಮಾಡ್ಕೊಳ್ಳಿ, ನಮ್ಮ ಶೋರೂಮ್ ಬರ್ಲಿ 295 ಕೊಟ್ಬಿಡ್ತೀನಿ. 295 ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಸರ್. ನೋಡಿ ಸಿಂಗಲ್ ಓನರ್ ಅಲ್ಲಿ. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಇಯಾನ್ ನಮ್ಮ ಹತ್ರ 3,4 ವೆಹಿಕಲ್ಸ್ ಇದೆ ಸರ್. ಇಯಾನ್ ಒಳ್ಳೆ ಮೈಲೇಜ್ 22-23 ಮೈಲೇಜ್ ಬರುತ್ತೆ. ಪಾರ್ಕಿಂಗ್ ಗೆ, ಲೇಡೀಸ್ ಗೆ, ಲರ್ನ್ ಕಲಿಯೋರಿಗೆ ಬೆಸ್ಟ್ ವೆಹಿಕಲ್ ಸರ್. ಇದು 2015 ಮಾಡಲು ಸೆಕೆಂಡ್ ಓನರ್ ಸರ್. ಬರೇ 37,000 ಓಡಿದೆ ವಿತ್ ರೆಕಾರ್ಡೆಡ್. ಬರೇ 37,000 ಇದೆ. ಟೇಪ್ ಕಟ್ಕೊಂಡು ಹೋದ್ರೆ ನೀವು ಹೊಸ ಗಾಡಿ ಸರ್. ಹೌದಾ ಸರ್, ಹೊಳಿತಾ ಇದೆ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ, ನೋಡ್ತಾ ಇರಬಹುದು. ಬಾಡಿ ಲೈನ್ ತುಂಬಾ ನೀಟ್ ಆಗಿದೆ, ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಆಗಿರೋ ವೆಹಿಕಲ್ ಸರ್. ಪ್ರೈಸ್ ಇದ್ರದ್ದು ಸರ್ ಈ ಟೆಸ್ಟ್ ಅಲ್ಲಿ ಇರೋದು ನಿಮಗೆ 37,000 ಓಡಿರೋದು ವೆಹಿಕಲ್ 3 ಲಕ್ಷ ಕಡಿಮೆ ಸಿಗಲ್ಲ. ನಮ್ಮ ಶೋರೂಮ್ ಬರ್ಲಿ, ಚಾಲೆಂಜಿಂಗ್ ಪ್ರೈಸ್ 275 ಮಾಡ್ಕೊಡ್ತೀವಿ. 275 ಗೆ ಸರ್. ರಿಡ್ಸ್ ಅಲ್ಲಿ ನಿಮಗೆ ಎರಡೆರಡು ಆಪ್ಷನ್ ಇದೆ ಸರ್. ಸಿಲ್ವರ್ ಬೇಕಾದ್ರೆ ಸಿಲ್ವರ್, ಬ್ಲಾಕ್ ಬ್ಯೂಟಿ ಬೇಕಾದ್ರೆ ಬ್ಲಾಕ್ ಬ್ಯೂಟಿ. 2011 ಮಾಡಲು ಪೆಟ್ರೋಲ್ VXI ಕ್ಲಾಸ್ ಕಂಡೀಷನ್ ಇದೆ. ಇದರಲ್ಲೂ ಕೂಡ ನಿಮ್ಗೆ ಟೈರು, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾ ಚೆನ್ನಾಗಿದೆ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಬರುತ್ತೆ. ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತಲ್ಲ. ಓಕೆ, ಬ್ಲಾಕ್ ಕಲರ್ ಅಲ್ಲಿ ಚೆನ್ನಾಗಿದೆ ನೋಡಿ ಸರ್. ಇದರ ಪ್ರೈಸ್ ಸರ್ ಇದು 285 ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. 285 ನೆಗೋಷಿಯಬಲ್ ಆಗುತ್ತೆ ಸರ್. ಒಂದು ರಿಡ್ಜ್ ಅಲ್ಲಿ ಒಂದು ಪ್ರೈಸ್ ಸರ್, ಇನ್ನೊಂದು ಪ್ರೈಸ್ 275 ಕೊಟ್ಬಿಡೋಣ ಸರ್. 11 ಮಾಡಲ್. ಹೌದು, 11 ಮಾಡಲ್. ಹೌದು ಸರ್. ಓನರ್ ಎಷ್ಟು ಹೇಳಿದ್ರಲ್ಲ? ಸೆಕೆಂಡ್ ಓನರ್. ಸರ್ ಹಾಗೆ ನೆಕ್ಸ್ಟ್ ಸರ್ ಫಿಯಟ್ ಪುಂಟೋ. ಇದನ್ನು ತುಂಬಾ ಗಟ್ಟಿ ಗಾಡಿ. ಇದರಲ್ಲೂ ನಿಮ್ಗೆ ಶಿಫ್ಟ್ ಇಂಜಿನ್ ಬರೋದು, 20+ ಮೈಲೇಜ್ ಬರುತ್ತೆ. 2011 ಮಾಡಲ್ ಸರ್ ಇದು. ತುಂಬಾ ಚೆನ್ನಾಗಿರುತ್ತೆ ಸರ್. ಇದು ಗಾಡಿ ಮಿನಿ ಪೋಲೋ ಅಂತಾನೆ ಹೇಳ್ಬೋದು. ಜರ್ಮನ್ ರೆಡ್ ಕಲರ್, ಕ್ಲಾಸ್ ಕಂಡೀಷನ್ ಇದೆ ಸರ್ ನಿಮಗೆ. ಸರ್ ಇದರ ಫೀಚರ್ಸ್ ಅಂದ್ರೆ ಡೀಸೆಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಸರ್ ಡೀಸೆಲ್ ಅಂದ್ರೆ ಸರ್ 20 ಮೇಲೆ ಮೈಲೇಜ್ ಬರುತ್ತೆ? ಖಂಡಿತ ಬರುತ್ತೆ. 22 ಬರುತ್ತೆ. ಓಕೆ ಸರ್. ಪ್ರೈಸ್ 1,95,000 ಇದೆ ಸರ್. 1,95,000. ಎದುರುಗಡೆ ಬರ್ಲಿ ಇನ್ನೊಂದು ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. ನೆಗೋಷಿಯಬಲ್ ಆಗುತ್ತಲ್ವಾ ಸರ್? ಹಾಗೆ ನೆಕ್ಸ್ಟ್ ಸರ್ ಶಿಫ್ಟ್ ಡಿಸೈರ್, ಸೇಮ್ ಕಲರ್ ಅಲ್ಲಿ ಇದೆ ಸರ್. 2011 ಮಾಡಲು ಸರ್. ಇದು ಡಿಸೈರ್ ZDI ಟೈರ್ ಮ್ಯಾಗ್ವಿಲ್ ತೋರಿಸಿ ಸರ್. ಬನ್ನಿ ಸರ್ ಇಲ್ಲಿ. ಇನ್ನು ಮೀಸೆನೂ ಹೋಗಿಲ್ಲ ಅದು ಟೈರ್ ಇಂದು. ಬ್ರ್ಯಾಂಡ್ ನ್ಯೂ ಟೈರ್, ಆಫ್ಟರ್ ಮಾರ್ಕೆಟ್ 50,000 ಅಲಾಯ್ ವೀಲ್ಸ್ ಇದೆ. 5 ಟೈರ್ ಕೂಡ ನಿಮ್ಗೆ ಹೊಸ ಟೈರ್ ಇದೆ ಇದರಲ್ಲಿ. ಹೊಸ ಸೀಟ್ ಕವರ್ಸ್ ಇದೆ, ನೋಡ್ಬೋದು. ಆಮೇಲೆ ನಿಮ್ಗೆ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಫುಲ್ ಟಾಪ್ ಎಂಡ್ ಸರ್. ಇದು ZDI 20 ಮೈಲೇಜ್ ಬರುತ್ತೆ. ಸ್ಟೇರಿಂಗ್ ಕಂಟ್ರೋಲ್ ಕೂಡ ಬರ್ತದೆ. 2011 ಮಾಡಲು 50,000 ರೂಪಾಯಿ ಫಿಟ್ಟಿಂಗ್ ಇದೆ ಸರ್ ವೆಹಿಕಲ್ ಅಲ್ಲಿ. ಬ್ರ್ಯಾಂಡ್ ನ್ಯೂ ಟೈರ್, ಬ್ರ್ಯಾಂಡ್ ನ್ಯೂ ಮ್ಯಾಗ್ವಿಲ್. ಸರ್ ಇದ್ರ ಪ್ರೈಸ್ ಮಾರ್ಕೆಟ್ ಅಲ್ಲಿ ನಿಮ್ಗೆ 360 ಕಡಿಮೆ ಕೊಡೋದು ಸಿಗಲ್ಲ. ನಮ್ ಶೋರೂಮ್ ಬರ್ಲಿ 330 ಫೈನಲ್ ಮಾಡ್ಕೊಡ್ಬಿಡ. 330 ಫೈನಲ್. ZDI ಚಾಲೆಂಜಿಂಗ್ ಪ್ರೈಸ್ ಹುಡ್ಕೊಂಡ್ ನೋಡ್ಕೊಂಡ್ ತಗೊಳ್ಳಿ ಬೇಕಾದ್ರೆ. ಸೊ ಬಾಡಿ ಲೈನ್ ಅಷ್ಟೇ, ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಆಗಿರೋ ತುಂಬಾ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್, ಹಾಗೆ ಮ್ಯಾಗ್ವಿಲ್ ಇದೆ. ಒಳಗಡೆ ಸೀಟ್ಸ್ ಕವರ್ ಕೂಡ ಹೊಸದಾಗಿ ಹಾಕ್ಸಿದ್ದಾರೆ. ಸೊ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಚೆನ್ನಾಗಿರೋ ವೆಹಿಕಲ್, ಟಾಪ್ ಎಂಡ್ ಅಂತ ಹೇಳಿದ್ರು ಅವ್ರು ಸರ್. ಸರ್ ಇನ್ನೂ ಕಡಿಮೆ ಆಗುತ್ತಲ್ಲ ಮುಂದೆ ಬಂದ್ರೆ? 330 ಫೈನಲ್ ಮಾಡ್ಕೊಡೋಣ ಸರ್. 330 ಫೈನಲ್. ಬ್ಯಾಕ್ ಸಿಟಿ ಇದೆ ಸರ್ ಇಲ್ಲಿ. ಸರ್ ಇದು ಬೆಳಗ್ಗೆನೆ ಅಡ್ವಾನ್ಸ್ ಆಗಿದೆ ಸರ್, ಸೋಲ್ಡ್ ಆಗಿದೆ. ನಿಮ್ಗೆ ಬೇರೆ ಇನ್ನೂ 4 ಇದೆ, ಬಟ್ ವಿಡಿಯೋದಲ್ಲಿ ತೋರಿಸಕ್ಕಾಗಲ್ಲ. ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ನಂಬರಿಗೆ ಫೋನ್ ಮಾಡಿ, ವಾಟ್ಸ್ಆಪ್ ಮಾಡಿ, ನಾನು ಶೇರ್ ಮಾಡ್ತೀನಿ. 4 ಇದೆ ಇನ್ನು ಹೋಂಡಾ ಸಿಟಿಗಳು. ನೋಡಿ ಹೋಂಡಾ ಸಿಟಿ ನೋಡಿದ್ರೆ ಇನ್ನೂ 4 ಇದೆ ಅಂತ. ಇದು ಆಲ್ರೆಡಿ ಸೋಲ್ಡ್. ನಮ್ಮ ಹತ್ರ ತುಂಬಾ ವೆಹಿಕಲ್ಸ್ ಇದೆ ಸರ್. ನಮಗೆ ಸ್ಪೇಸ್ ಕಡಿಮೆ ಇದೆ, ಎಲ್ಲಾ ಗಾಡಿ ತೋರ್ಸಕ್ಕಾಗಲ್ಲ. ಯಾವ್ದೇ ತರ ವೆಹಿಕಲ್ಸ್ ಬೇಕಾದ್ರೆ ನಮಗೆ ಕಾಲ್ ಮಾಡಿ ಸರ್. ಶೇರ್ ಮಾಡಿ ಸರ್. i10 ಸರ್. ಇದು 2014 ಮಾಡಲು, 15 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್. ಇದು ಅಷ್ಟೇ ನಿಮ್ಗೆ ಕಡಿಮೆ ಓಡಿದೆ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್, ಒಳಗಡೆ ಇಂಟರ್ನಲ್ ಅಂದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಶೋರೂಮ್ ಮೇಂಟೆನೆನ್ಸ್ ಎಲ್ಲ ಇದೆ ಸರ್. 2 ಕೀ ಸಮೇತ ಇದೆ ಇದ್ರ. ಓಕೆ, ಸಿಲ್ವರ್ ಕಲರ್. ಇದು ಚೆನ್ನಾಗಿದೆ ವೆಹಿಕಲ್ ಸರ್. ಪ್ರೈಸ್ 2015 ಮಾಡಲು ಸರ್. ಇದು 3.5 ಇದೆ ಸರ್ ಮಾರ್ಕೆಟ್ ಪ್ರೈಸ್. ನಮ್ಮ ಶೋರೂಮ್ ಬರ್ಲಿ, ರೌಂಡ್ 3 ಲ್ಯಾಕಿಗೆ ಮಾಡ್ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ ಸರ್. ಇದು 2 ಲಕ್ಷ ಲೋನ್ ಆಗುತ್ತೆ ಇದಕ್ಕೆ. ಓಕೆ ಸರ್. ನೆಕ್ಸ್ಟ್ ಸರ್ 2010 ಮಾಡಲು ಚೌರ್ಲೆಟ್ ಬೀಟ್ ಪೆಟ್ರೋಲ್. ಈಗ ಆಲ್ರೆಡಿ 2 ಬೀಟ್ ತೋರಿಸಿದೆ ನಿಮ್ಗೆ. ಸರ್ ಎಲ್ಲ ಮಲ್ಟಿ ಕಲರ್ಸ್. ಸಿಲ್ವರ್ ಆಯ್ತು, ಆಮೇಲೆ ಗ್ರೇ ಆಯ್ತು. ಇವಾಗ ತೋರಿಸ್ತಾ ಇರೋದು ನಿಮ್ಗೆ ಗ್ರೀನ್ ಕಲರ್, ಪ್ಯಾರೆಟ್ ಗ್ರೀನ್. ಇದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಫ್ರೆಶ್ 5 ವರ್ಷ FC ಕೂಡ ಸಿಗುತ್ತೆ ಇದರಲ್ಲಿ. LT ಟಾಪ್ ಅಂಡ್ LT ಅಂದ್ರೆ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ ಸಿಸ್ಟಮ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ನಿಮ್ಗೆ ಎಲ್ಲಾದು ಫೀಚರ್ಸ್ ಇದೆ ಸರ್. ತುಂಬಾ ಚೆನ್ನಾಗಿದೆ. ಹೌದು ಸರ್. ಪ್ರೈಸ್
1,90,000 ಸರ್ ಇದು. 1,90,000. ಇನ್ನು ಎದುರುಗಡೆ ಬರ್ಲಿ 5,000 ಹೆಚ್ಚು ಸರ್ ಬೀಟ್ ಅಲ್ಲಿ ಎಷ್ಟು ಪ್ರೈಸ್ ಹೇಳಿದ್ರಿ ನೀವು? ಬೀಟ್ ಅಲ್ಲಿ ನಿಮಗೆ 168, 185, 190. ಓಕೆ 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 ಸರ್. ನೆಕ್ಸ್ಟ್ ಸ್ಯಾಂಟ್ರೋ ಸರ್. ಸರ್ 2011 ಮಾಡಲು ಸ್ಯಾಂಟ್ರೋ, ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್. ವಾಶ್ ಮಾಡ್ಬೇಕು, ರನ್ ಮಾಡ್ಬೇಕು ಅಷ್ಟೇ, ಸ್ವಲ್ಪ ಟೆಸ್ಟ್ ಆಗಿದೆ. ಕ್ಲಾಸ್ ಕಂಡೀಷನ್ ಫುಲ್ ಒರಿಜಿನಾಲಿಟಿಯಲ್ಲಿ ಇದೆ ಸರ್. ಸ್ಯಾಂಟ್ರೋ ಲವರ್ಸ್ ಯಾರಾದ್ರು ಇದ್ರೆ ಬೇಗ ಬೇಗ ಬನ್ನಿ, ಗಾಡಿ ತಗೊಳ್ಳಿ. ಗಾಡಿ ಮಾತ್ರ ಮಾತಾಡಂಗಿಲ್ಲ ಸರ್, ಇಂಟೀರಿಯರ್ ಆಗ್ಲಿ ಯಾವ್ದೇ ಆಗ್ಲಿ. ಸಿಂಗಲ್ ಓನರ್ ಸರ್, ಎಲ್ಲ ಶೋರೂಮ್ ಮೇಂಟೆನೆನ್ಸ್. ಸಿಂಗಲ್ ಓನರ್. ಹೌದು ಹೌದು. ಈ ಟೆಸ್ಟ್ ಅಲ್ಲಿ ಇರೋದು ನಿಮಗೆ ಮಾರ್ಕೆಟ್ ಅಲ್ಲಿ 2.5 ಲಕ್ಷ ಹೇಳ್ತಾರೆ ಸರ್. ನಮ್ ಶೋರೂಮಿಗೆ ಬರ್ಲಿ 2 ಲಕ್ಷಕ್ಕೆ ಮಾಡ್ಕೊಡ್ಬಿಡೋಣ ಫೈನಲ್. 2 ಲಕ್ಷ ರೌಂಡ್ ಫಿಗರ್. ಹೌದು ಸರ್. ಎಲ್ಲಾದ್ರು ಯಾವ್ದು ಹೇಳ್ತಾ ಇದ್ದೀನಿ ಮಾರ್ಕೆಟ್ ಗಿಂತ 20-25 ಸಾವಿರ ಕಡಿಮೆ ಹೇಳ್ತಾರೆ. ಡಿಸ್ಕೌಂಟ್ ಹೇಳ್ತೀವಿ. ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ರೆನಾಲ್ಟ್ ಕ್ವಿಡ್ ತುಂಬಾ ಜನ ಕಲಿಯೋರು ನೋಡ್ತಾ ಇರ್ತಾರೆ, ಮತ್ತೆ ಅದರಲ್ಲಿ ಬೇರೆ ಮೈಲೇಜ್ ಬೇಕು ಅಂತ ನೋಡ್ತಾ ಇರ್ತಾರೆ. ಇದು ಅಷ್ಟೇ ನಿಮ್ಗೆ 24+ ಮೈಲೇಜ್ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಇದರಲ್ಲಿ. ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 2016 ಸಿಂಗಲ್ ಓನರ್. ಶೋರೂಮ್ ಮೇಂಟೆನೆನ್ಸ್. ಹೌದು ಹೌದು. ಓಕೆ ಸರ್. ಇದು ಪ್ರೈಸ್ ಸರ್ ಇದು ಮಾರ್ಕೆಟ್ ಅಲ್ಲಿ 3 ಲಕ್ಷ ಕಡಿಮೆ ಸಿಗಲ್ಲ ಸರ್. ನಮ್ ಶೋರೂಮ್ ಬರ್ಲಿ 270 ಕೊಟ್ಬಿಡೋಣ ಸರ್. 270. ಹೌದು ಸರ್, ಕೊಟ್ಬಿಡೋಣ. ಸ್ಪೀಡ್ 182 ಲಕ್ಷ ಲೋನೇ ಆಗುತ್ತೆ ಇದಕ್ಕೆ ಸರ್. ಹಿಂದೆ ಒಂದು ವೆಹಿಕಲ್ ಇದೆ ಸರ್, 2010 ಮಾಡಲು ಸರ್. ಇದು 2010 ಟಾಪ್ ಎಂಡ್ ಮಾಡಲು, ಸೆಕೆಂಡ್ ಓನರ್, ತುಂಬಾ ಚೆನ್ನಾಗಿದೆ. ಕ್ಲಾಸ್ ಕಂಡೀಷನ್ ವೆಹಿಕಲ್. ಅಸೆಂಟ್ ಲವರ್ಸ್ ಯಾರಾದ್ರು ಇದ್ರೆ, ಸ್ಟೂಡೆಂಟ್ಸ್, ಹುಡುಗರು ಕೇಳ್ತಾರೆ. ಅಸೆಂಟ್, ಹೋಂಡಾ ಸಿಟಿ ಎಲ್ಲ ಕೇಳ್ತಾರೆ. ಹೌದು ಸರ್. ಹೋಂಡಾ ಸಿಟಿನ ಒಂದು ಸ್ಪೋರ್ಟ್ಸ್ ವೆಹಿಕಲ್ ಕೂಡ ನಮ್ಮ ಹತ್ರ ಇದೆ, ತೋರಿಸ್ತೀನಿ ಅದನ್ನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ತುಂಬಾ ಚೆನ್ನಾಗಿದೆ ಸರ್ ಇದು. ಸರ್ ಡೀಟೇಲ್ಸ್ ಅಂದ್ರೆ ಓನರ್ ಮಾಡಲು 2010 ಸೆಕೆಂಡ್ ಓನರ್, ಟಾಪ್ ಎಂಡ್ ಮಾಡಲು, ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ ಸರ್. ಇದು ಎಕ್ಸಿಕ್ಯೂಟಿವ್ ವೆಹಿಕಲ್. ಇದು ಆಪ್ಷನಲ್. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್. 185 ಕೊಟ್ಬಿಡೋಣ ಸರ್. 185 ಮೇಲೆ ಇದೆ ಮಾರ್ಕೆಟ್. ಎದುರುಗಡೆ ಬರ್ಲಿ ಇನ್ನೊಂದು 5 ಸಾವಿರ ಬಿಟ್ಕೊಡೋಣ, ಕಡಿಮೆ ಆಗುತ್ತಲ್ಲ ಸರ್? ಖಂಡಿತ. ಓಕೆ ಸರ್. ನೆಕ್ಸ್ಟ್ ಒಂದು ಗೋಲ್ಡ್ ಕಲರ್ ಬ್ರೀಜಾ ಇದಲ್ಲ ಸರ್? ಬ್ರೀಜಾ ಫ್ಯಾನ್ಸಿ ಕಲರ್, 2017 ಮಾಡಲು, ZDI, ಶೋರೂಮ್ ಮೇಂಟೆನೆನ್ಸ್, 1,30,000 ಓಡಿದೆ. ಯಾವ್ದೇ ತರ ಮೀಟರ್ ಟ್ಯಾಂಪರ್ ಆಗ್ಲಿ, ರಿಪ್ಲೇಸ್ಮೆಂಟ್ ಆಗ್ಲಿ ಯಾವ್ದೇ ತರ ಏನು ಇಲ್ಲ. ತುಂಬಾ ಚೆನ್ನಾಗಿದೆ. ಇಂಟೀರಿಯರ್, ಎಕ್ಸ್ಟೀರಿಯರ್ ಎಲ್ಲ ಸರ್. ಟಾಪ್ ಎಂಡ್ ಅಲ್ಲ ಇದು? ಟಾಪ್ ಎಂಡ್. ಬಟ್ ಕೀ ಸ್ಟಾರ್ಟ್ ZDI ಪ್ಲಸ್ ಅಂದ್ರೆ ನಿಮ್ಗೆ ಬಟನ್ ಸ್ಟಾರ್ಟ್ ಬರುತ್ತೆ. ಇದು ZDI ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಮ್ಯಾಗ್ವಿಲ್, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರುತ್ತೆ. ರಿವರ್ಸ್ ಕ್ಯಾಮೆರಾ, ಸೆನ್ಸರ್ ಎಲ್ಲ ಬರುತ್ತೆ. ಸೊ ಇದು ಬಟನ್ ಸ್ಟಾರ್ಟ್ ಅಲ್ಲ ನೋಡಿ, ಅದು ಬಿಟ್ರೆ ಎಲ್ಲಾನು ಫುಲ್ ಟಾಪ್ ಎಂಡ್ ಆಗಿರುತ್ತೆ. ಎಲ್ಲ ತರ ಫೀಚರ್ಸ್ ಬರುವಂತ ವೆಹಿಕಲ್ ಸರ್. ಇನ್ನೊಂದು ಸರ್ ಮಾಡಲ್ ಓನರ್ ಪ್ರೈಸ್ 17 ಸೆಕೆಂಡ್ ಓನರ್ ಸರ್. ಮಾರ್ಕೆಟ್ ಅಲ್ಲಿ ನಿಮ್ಗೆ 8.5 ಲಕ್ಷ ಇದೆ. ನಮ್ ಶೋರೂಮಿಗೆ ಬರ್ಲಿ 770 ಕೊಡ್ತೀನಿ ಫೈನಲ್. 770 ಗೆ ಸರ್ ಲೋನ್ ಆಗುತ್ತಲ್ಲ ಇದಕ್ಕೆ? ಖಂಡಿತ ಸರ್. 5 ಲಕ್ಷ ಲೋನ್ ಆಗುತ್ತೆ. 5 ಲಕ್ಷ ಆರಾಮ ಲೋನ್ ಖಂಡಿತ. ಸಿವಿಲ್ ಚೆನ್ನಾಗಿದ್ರೆ 5 ಲಕ್ಷ 6 ಲಕ್ಷ ಮಾಡ್ಕೊಡೋಣ ಸರ್. ಇದ್ರದ್ದು ಅಣ್ಣ ಇದೆಯಲ್ಲ ಸರ್ ಹಿಂದೆ, ಇದು XUV W8 ಟಾಪ್ ಎಂಡ್ ಮಾಡಲು, 2013-14 ರಿಜಿಸ್ಟ್ರೇಷನ್ ಅಲ್ಲಿ ಆಗಿದೆ. ಸೆಕೆಂಡ್ ಓನರ್. ಇದು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿದೆ. ವಾಶ್ ಅಂಡ್ ಡ್ರೈವ್. ಇಂಟೀರಿಯರ್ ನೋಡಿದ್ರೆ ನೀವು ಕಳ್ದೋಗ್ತೀರಾ, ಅಷ್ಟು ಚೆನ್ನಾಗಿದೆ. ಕಾಂಬಿನೇಷನ್ ಸೀಟ್ ಕವರ್ಸ್, ಲೆದರ್ ಸೀಟ್, ಅಪಲ್ಸರಿ ಎಲ್ಲ ಇದೆ ಸರ್. 8 ಏರ್ ಬ್ಯಾಗ್ ಬರುತ್ತೆ. ಫುಲ್ಲಿ ಲೋಡೆಡ್. ಹೌದು, ಫುಲ್ಲಿ ಲೋಡೆಡ್ ಸರ್. ಸೊ ಫ್ಯೂಚರ್ಸ್ ಇದಿಲ್ಲ ಅನ್ನಂಗಿಲ್ಲ, ಎಲ್ಲ ತರ. ಹೌದು, ಎಲ್ಲ ತರ ಇದೆ ಸರ್. ಓಕೆ ಸರ್. ಇದ್ರ ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ 7 ಲಕ್ಷ ಇದೆ. ನಮ್ ಶೋರೂಮಿಗೆ ಬರ್ಲಿ 6,40,000 ಫೈನಲ್ ಮಾಡ್ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. ಅದು W8 ನಿಮ್ಗೆ 6 ಲಕ್ಷ 6 ಅಲ್ಲ, 6,40,000 ಚಾಲೆಂಜಿಂಗ್ ಅಲ್ಲಿ ಕೊಡ್ತೀನಿ. ಓಕೆ ಓಕೆ. ಚಾಲೆಂಜಿಂಗ್ ಅಲ್ಲಿ ಹೇಳ್ತಿದ್ದಾರೆ ನೋಡಿ. ಅದರಲ್ಲೂ ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ, ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಇದಕ್ಕೆ ಲೋನ್ ಎಷ್ಟಾಗುತ್ತೆ ಅಂತ? ಇದಕ್ಕೆ ಒಂದು 4-4.5 ಲಕ್ಷ ಆಗುತ್ತೆ ಸರ್. ಹೌದು, ಖಂಡಿತ. ಓಕೆ. ಮತ್ತೊಂದು ಯಾವ್ದೋ ಬೀಟ್ ಬಂತಲ್ಲ ಸರ್? ಸರ್ ಬೀಟ್ ತೋರಿಸ್ತಾ ಇರೋದು 4ನೇ ಗಾಡಿ, 4ನೇ ಕಲರ್. ಇದನ್ನು ನಿಮ್ಗೆ ಎಲ್ಲಾ ಕಲರ್ ಲೆವೆಲ್ ಇದೆ. ಅದ್ರಲ್ಲಿ ಕೂಡ ಇದು ಟಾಪ್ ಎಂಡ್ ಮಾಡಲು. ನೀವು ಟೈರ್ ಕೂಡ ನೋಡಬಹುದು, ಔಟ್ಲುಕ್ ಕೂಡ ನೋಡಬಹುದು ಯಾವ ತರ ಇದೆ, ಯಾವ ತರ ಮೇಂಟೈನ್ ಮಾಡಿದಾರಂತೆ. 4 ಹೊಸ ಟೈರ್ ಇದೆ, ಲೆದರ್ ಅಪಲ್ಸರ್ ಇದೆ. ಇದು ಫುಲ್ ಟಾಪ್ ಎಂಡ್ ಮಾಡಲು ಸರ್. ಇದು 2011 ಮಾಡಲು, ಸೆಕೆಂಡ್ ಓನರ್ ಸರ್. ಇದು ಸರ್ ಏನ್ ಸರ್ ಬೀಟ್ ಯಾಕೆ ಇಷ್ಟು ಗಾಡಿ ತರಿಸ್ತೀವಿ ಅಂತ ಹೇಳಿದ್ರೆ, ಔಟ್ಲುಕ್ ಬರುತ್ತೆ, ಮೈಲೇಜ್ ಬರುತ್ತೆ, ಮೇಂಟೆನೆನ್ಸ್ ಬರಲ್ಲ, ತುಂಬಾ ಚೆನ್ನಾಗಿದೆ. ಲೋ ಪ್ರೈಸ್ ಅಲ್ಲಿ ಎಲ್ಲ ಸಿಗುತ್ತೆ. ಕಲಿಯವರಿಗೆಲ್ಲ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಸರ್. ಇದ್ರ ಪ್ರೈಸ್ ಸರ್ 1,85,000 ಇದೆ ಸರ್. ಎದುರುಗಡೆ ಬರ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಈ ತರ ಮಾರ್ಕೆಟ್ ಅಲ್ಲಿ ನಿಮ್ಗೆ 2.5 ಲಕ್ಷ, ಈ ಟೆಸ್ಟ್ ಅಲ್ಲಿ ಇರೋದು 2.5 ಲಕ್ಷ ಕಡಿಮೆ ಸಿಗೋದಿಲ್ಲ ಸರ್. ಓನರ್ ಏನು ಸರ್? 11 ಸೆಕೆಂಡ್ ಓನರ್. ಓಕೆ ಸರ್. ಟಾಟಾ ಆಲ್ಟ್ರೋಸ್ ಬ್ಲೂ ಕಲರ್, ತುಂಬಾ ಚೆನ್ನಾಗಿದೆ. ಕ್ಲಾಸ್ ಕಂಡೀಷನ್, ಒಳ್ಳೆ ಕಲರ್ ಅಂತಾನೆ ಹೇಳ್ಬೋದು. ಫ್ಯಾನ್ಸಿ ಕಲರ್. 2021 ಮಾಡಲು, ಪೆಟ್ರೋಲ್ ವರ್ಷನ್ ಬರುತ್ತೆ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಬರಲ್ಲ, ಬಟನ್ ಸ್ಟಾರ್ಟ್ ಬರುತ್ತೆ. ಇನ್ಬಿಲ್ಡ್ ನೋಡಿ ನೀವು, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್. ತುಂಬಾ ಚೆನ್ನಾಗಿದೆ. ಸೆಕ್ಸಿ ಕಲರ್ ಅಂತಾನೆ ಹೇಳ್ಬೋದು ಸರ್. ಪ್ರೈಸ್ ಮಾರ್ಕೆಟ್ ಅಲ್ಲಿ ನಿಮ್ಗೆ 7,25,000 ಇದೆ. ನಮ್ಮ ಶೋರೂಮಿಗೆ ಬರ್ರಿ 6.5 ಲಕ್ಷ ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ 6.5 ಲಕ್ಷ ಕೊಡ್ತೀನಿ ಸರ್. ನೆಕ್ಸ್ಟ್ ಇದು ಟಾಟಾ ಹ್ಯಾರಿಯರ್ ಸರ್. 2019 ಮಾಡಲು, ಸಿಂಗಲ್ ಓನರ್, ಡೀಸೆಲ್, 86,000 ಓಡಿದೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಸರ್ ಇದು ಫೀಚರ್ಸ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಸರ್. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಬ್ರ್ಯಾಂಡ್ ನ್ಯೂ 4 ಟೈರ್ ಇದೆ. ಹೌದು, ದೊಡ್ಡ ಗಾಡಿ ಅನ್ಬೋದು ಸರ್. ಪ್ರೈಸ್
ಮಾರ್ಕೆಟ್ ಅಲ್ಲಿ 13 ಲಕ್ಷ ಇದೆ ಸರ್. ನಮ್ಮ ಶೋರೂಮಿಗೆ ಬರ್ಲಿ 1.5 ಲಕ್ಷ ಕಡಿಮೆ ಕೊಡ್ಲಿ ತಗೊಂಡೋಗ್ಲಿ 11.5 ಲಕ್ಷ ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. ರೆಡ್ ಅಲ್ಲ ಸರ್. ಸರ್ Volkswagen Vento 2011 ಮಾಡಲ್ ಸೆಕೆಂಡ್ ಓನರ್, ಪೆಟ್ರೋಲ್ ಮಾಡಿಫೈ ಮಾಡಿಸಿದ್ದಾರೆ, ಫ್ಯಾನ್ಸಿ ನಂಬರ್ ಇದೆ, 786 ನಂಬರ್ ಇದೆ, ಸನ್ ರೂಫ್ ಸ್ಟಿಕ್ಕರ್ ಕೂಡ ಮಾಡಿಸಿದ್ದಾರೆ, ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೆಹಿಕಲ್ ಮಾಡಿಫೈ ಮಾಡ್ಸಕ್ಕೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ಸರ್ ಪ್ರೈಸ್ ಮಾರ್ಕೆಟ್ ಅಲ್ಲಿ 3 ಲಕ್ಷ ಇದೆ ಸರ್. ನಮ್ಮ ಶೋರೂಮಿಗೆ ಬರ್ಲಿ ಚಾಲೆಂಜಿಂಗ್ ಪ್ರೈಸ್, ನೋ ಬಾರ್ಗೇನಿಂಗ್, 260 ಫೈನಲ್ ಮಾಡ್ಕೊಡ್ತೀನಿ. 260 ಸರ್. ಹಾಗೆ ನೆಕ್ಸ್ಟ್ ಸರ್ ETS ವೆಹಿಕಲ್ ತುಂಬಾ ಜನ ಹುಡ್ತಾ ಇರ್ತಾರೆ. ಇದು ಇಂಜಿನ್ ಲೈಫೇ ನಿಮಗೆ 10 ಲ್ಯಾಕ್ ತನಕ ಬರುತ್ತೆ. ಪೆಟ್ರೋಲ್ 2011 ಸೆಕೆಂಡ್ ಓನರ್ ಆಗಿದೆ, ಟಾಪ್ ಎಂಡ್ ಮಾಡಲು. ಈ ಕವರ್ ಒಂದು ಮಿಸ್ ಆಗಿದೆ, ಇದು ಕೂಡ ನಾನು ನಿಮಗೆ ಚೇಂಜ್ ಮಾಡ್ಕೊಡ್ತೀನಿ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಬರುತ್ತೆ, ಕೀ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ 18+ ಮೈಲೇಜ್ ಬರುತ್ತೆ ಸರ್. ಸರ್ ಪ್ರೈಸ್ ಮಾರ್ಕೆಟ್ ಅಲ್ಲಿ 375 ಇದೆ, ನಮ್ಮ ಶೋರೂಮಿಗೆ ಬರ್ಲಿ 325 ಕೊಡ್ತೀನಿ ಸರ್. 325 ಹೌದು ಸರ್. ಸರ್ ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್ ಎಲ್ಲ ತೋರಿಸಿದ ಪೆಟ್ರೋಲ್ ಗಾಡಿ ಬೇಡ, ನಮಗೆ ಡೀಸೆಲ್ ಗಾಡಿ ಬೇಕು, ಸ್ವಲ್ಪ ಮೈಲೇಜ್ ಬೇಕು ಅಂದ್ರೆ ಇದು ನಮ್ಮ ಹತ್ರ ಸ್ಕೋಡಾ ರ್ಯಾಪಿಡ್ ಬಂದಿದೆ. 2012 ಮಾಡಲು, ಟಾಪ್ ಎಂಡ್ ಮಾಡಲು, ಸೆಕೆಂಡ್ ಓನರ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಅಪಲ್ಸರಿ ಎಲ್ಲ ಇದೆ, 22+ ಮೈಲೇಜ್ ಬರುತ್ತೆ ಸರ್. ಇದು ಮಾರ್ಕೆಟ್ ಅಲ್ಲಿ 375 ಇದೆ ಸರ್. ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ 325 ಫೈನಲ್ ಮಾಡ್ಕೊಡ್ತೀನಿ. 50,000 ಕಡಿಮೆ ಮಾಡ್ಕೊಡ್ತೀನಿ ನಿಮಗೆ, 325 ಮಾಡ್ಕೊಡ್ತೀನಿ ಸರ್. ಇದ್ಯಾವ್ದು ಸರ್? ಇದು ಫುಲ್ ಮಾಡಿಫೈ ಮಾಡ್ಬಿಟ್ರೆ ಮ್ಯಾಗ್ವಿಲ್ ಆಗಿರ್ಬೋದು, ಹಿಂದೆ ಸ್ಪಾಯ್ಲರ್ ಆಗಿರ್ಬೋದು, ಗಾಡಿ ಫುಲ್ ಮಾಡಿಫೈ ಆಗಿದೆ ಸರ್. ಗಾಡಿ ಇದು ಹೋಂಡಾ ಸಿಟಿ ಫುಲ್ ಸ್ಪೈಲರ್, ಸೈಲೆನ್ಸರ್ ನೋಡಿ ರೈಟ್ ಮಾಡಪ್ಪ. ವೆಲ್ವೋಟ್ರಾನಿಕ್ ಇದು ಸೌಂಡ್ ಎಕ್ಸಾಸ್ಟ್ ಇದೆ ಸರ್. ಇದರಲ್ಲಿ ರಿಮೋಟ್ ಅಲ್ಲಿ ಆಪ್ಷನ್ ನಿಮ್ಗೆ ಕೊಟ್ಟಿದ್ದಾರೆ. ಇದು ಆನ್ ಆಫ್ ಎಲ್ಲ ರಿಮೋಟ್ ಅಲ್ಲೇ ಬರುತ್ತೆ. ಸಿಟಿಯಲ್ಲಿ ಬೇಕಾದ್ರೆ ನಿಮಗೆ ಆಫ್ ಮಾಡ್ಕೊಬಹುದು, ಹೊರಗಡೆ ಎಲ್ಲಾದ್ರೂ ಜಾಲಿ ಮಾಡಕ್ ಬೇಕಾದ್ರೆ ಟೈಮ್ ಅಲ್ಲಿ ನೀವು ಆನ್ ಮಾಡ್ಕೊಬಹುದು ಸರ್. ಫುಲ್ ಕ್ಲಾಸ್ ಕಂಡೀಷನ್ ಇದೆ. ಹೊಸ ಟೈರು, ಹೊಸ ಮ್ಯಾಗ್ವಿಲ್, ಸ್ಪೈಲರ್, ಗಾಡಿ ಫುಲ್ ಸ್ಪೋರ್ಟ್ಸ್ ಲುಕ್ ಇದೆ. ಹೋಂಡಾ ಸಿಟಿ ಲವರ್ಸ್ ಯಾರು ಇದ್ರೆ ಬೇಗ ಬನ್ನಿ ತಗೊಂಡೋಗಿ. ಬ್ರಾಡ್ ಟೈರ್ಸ್ ಹಾಕ್ಸಿದ್ದಾರೆ. ಗಾಡಿ ವಾಶ್ ಮಾಡ್ಬೇಕು, ಡ್ರೈವ್ ಮಾಡ್ಬೇಕು ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಫೀಚರ್ಸ್ ಇದೆ ಸರ್ ಇದರಲ್ಲಿ. ವಿತ್ ಮಾಡಿಫೈ ಸರ್. ಅದು ಎಕ್ಸಾಸ್ಟ್ ನಿಮ್ಗೆ 30,000 ಇದೆ ಸರ್. ಹೌದಾ ಸರ್? ಅಲೈ ವೀಲ್ಸ್, ಟೈರ್ ನಿಮಗೆ ಒಂದು 1 ಲಕ್ಷದ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಟೋಟಲ್. ಓನರ್ ಸರ್ ಇದು ಸೆಕೆಂಡ್ ಓನರ್ ಆಗಿದೆ ಅಷ್ಟೇ ಸರ್. ಪ್ರೈಸ್ ಹೇಳಿದ್ದಾರೆ ಸರ್. ಈ ಟೆಸ್ಟ್ ಅಲ್ಲಿ ಇರೋದು ನಿಮ್ಗೆ 4 ಲಕ್ಷ ಇರ್ತದೆ ಸರ್ ಬಜಾರ್ ಅಲ್ಲಿ. ನಮ್ಮ ಶೋರೂಮಿಗೆ ಬರ್ಲಿ ಫೈನಲ್ 3.5 ಲಕ್ಷಕ್ಕೆ ಕೊಡ್ತೀನಿ. 3.5 ಲಕ್ಷಕ್ಕೆ 3.5 ಲಕ್ಷಕ್ಕೆ ಮಾಡಿಫೈ ಆಗಿರೋದು ವೆಹಿಕಲ್ ಕೊಡ್ತಾ ಇದ್ದೀನಿ ನೋಡಿ. ಬ್ರಾಡ್ ಟೈರ್ ಆಗಿರ್ಬೋದು, ಈಗ ಸ್ಪಾಯ್ಲರ್ ಆಗಿರ್ಬೋದು, ಎಕ್ಸಾಸ್ಟ್ ಆಗಿರ್ಬೋದು, ಅದು ಕೂಡ ಇಷ್ಟೊಂದೆಲ್ಲ ಫೀಚರ್ಸ್ ಇರುವಂತ ವೆಹಿಕಲ್ ಬರೀ 3.5 ಲಕ್ಷ ಕೊಡ್ತೀನಿ. 3.5 ಲಕ್ಷಕ್ಕೆ ಸೆಕೆಂಡ್ ಓನರ್ ವೆಹಿಕಲ್ ನೋಡಿ. ಹೌದು, ವಿಸಿಟ್ ಮಾಡಿ. ಯಾರು ಮಾಡಿಫೈ ನೋಡ್ತಾ ಇದ್ರೆ ಆಲ್ರೆಡಿ ಮಾಡಿಫೈ ಆಗಿರೋ ವೆಹಿಕಲ್ ಜಸ್ಟ್ ತಗೊಂಡೋಗ್ಬಿಟ್ಟು ನೀವು ಯೂಸ್ ಮಾಡ್ಕೋಬಹುದು. ಆ ತರ ವೆಹಿಕಲ್ ಇದೆ, ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ನೆಕ್ಸ್ಟ್ ಸರ್ 2014 ಮಾಡಲು ನಿನ್ನೆ ತಾನೇ ಬಂದಿದೆ ಸರ್. ವಾಶ್ ಗೀಶ್ ಆಗಿಲ್ಲ, ನಿಮಗೆ ವಾಶ್ ಗೀಶ್ ಎಲ್ಲ ಕ್ಲೀನ್ ಆಗಿ ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡಿಸ್ಕೊಡ್ತೀವಿ. ಸಿಂಗಲ್ ಓನರ್, ಹೊಸ ಟೈರ್ ಎಲ್ಲ ಇದೆ, ಡೀಸೆಲ್ VDI ಶಿಫ್ಟ್. ಓಕೆ. 2014 ಸಿಂಗಲ್ ಓನರ್ ಸರ್. ಸರ್ ಇದ್ರ ಪ್ರೈಸ್ ಮಾರ್ಕೆಟ್ ಅಲ್ಲಿ ನಿಮ್ಗೆ 5 ಲಕ್ಷ ಇದೆ ಸರ್. ನಮ್ಮ ಶೋರೂಮಿಗೆ ಬರ್ಲಿ 4,60,000 ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್. ಹೌದು, 60,000 ಕೊಡ್ತೀನಿ. ಇನ್ನೂ ಎದುರುಗಡೆ ಬರ್ಲಿ ಇನ್ನೊಂದು 10,000 ಬಿಟ್ಟು ಕೊಡ್ತೀನಿ. ಓಕೆ ಸರ್. ಇನ್ನೊಂದು ಯಾವ್ದು ಚಿಕ್ಕ ವೆಹಿಕಲ್ ಇದೆ ಸರ್? ಇದು ಸೋಲ್ಡ್ ಆಗಿದೆ ಸರ್. ಸೋಲ್ಡ್ ಆಗಿದೆಯಾ? ಓಕೆ ಸರ್. ಸರ್ ಆಲ್ಟೋ ಕೇಟನ್ ಒಳ್ಳೆ ಮೈಲೇಜ್ ಗಾಡಿ, ತುಂಬಾ ಚೆನ್ನಾಗಿದೆ. 2011 ಮಾಡಲ್ ಸರ್. ಇದು ಒಳ್ಳೆ ಡೀಲರ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. ಇದು ಡೀಲರ್ ಪ್ರೈಸ್ ಏನ್ ಸರ್? ಪ್ರೈಸ್ 2 ಲಕ್ಷ ಇದೆ. ನಮ್ಮ ಶೋರೂಮಿಗೆ ಬರ್ಲಿ 165 ಕೊಡ್ತೀನಿ. 165 ಕೊಟ್ಬಿಡೋಣ ಸರ್. ಓಕೆ ಸರ್. ಸರ್ ತುಂಬಾ ಜನ CNG ಹುಡುಕ್ತಾ ಇರ್ತಾರೆ. ಅದ್ರಲ್ಲಿ ನಮ್ಮ 2012 ಮಾಡಲ್ ಸಿಂಗಲ್ ಓನರ್ CNG ವೆಹಿಕಲ್ ಬಂದಿದೆ. ವಿತ್ RC ಎಂಟ್ರಿ ಕೂಡ ಸಿಗುತ್ತೆ ನಿಮ್ಗೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. CNG ಹುಡುಕೋರಿಗೆ ಸ್ವಿಫ್ಟ್ ಡಿಸೈರ್ ಬ್ಯಾಕ್ ಪ್ರೊಫೈಲ್ ತೋರಿಸಿ. ಇದು ಅಷ್ಟೇ ನಿಮ್ಗೆ ವಾಶ್ ಮಾಡಿಸ್ಕೊಬೇಕು. ನೋಡಿದ್ರೆ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ ನಮ್ದು, ಸ್ವಲ್ಪ ಡಸ್ಟ್ ಆಗಿರುತ್ತೆ. ಏನಪ್ಪಾ ಇದು ಹಿಂಗಿದೆ ಅಂತ ನೋಡ್ಕೊಂಡು ಇದು ಮಾಡಬೇಡಿ. ಡೆಲಿವರಿ ಟೈಮ್ ಅಲ್ಲಿ ನಿಮ್ಗೆ ಕ್ಲೀನ್ ಆಗಿ ವಾಶ್ ರಿಫೋಬ್ ಎಲ್ಲ ಮಾಡ್ಕೊಡ್ತೀವಿ ಸರ್. ಇದು ಅಷ್ಟೇ ಡೀಲಿಂಗ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. ಇದು ಯಾರು CNG ಪ್ರೈಸ್ ಅಲ್ಲಿ 4 ಲಕ್ಷ. ಹೌದು, 4 ಲಕ್ಷ ಮೇಲೆ ಇದೆ ಪ್ರೈಸ್. ಇದು 335 ಕೊಟ್ಬಿಡ್ತೀನಿ. 335 12 ಮಾಡಲು ನ್ಯೂ ಟೈಪ್ 2 ಇದು ನ್ಯೂ ಶೇಪ್. ಪೆಟ್ರೋಲ್ ವಿತ್ CNG ಸರ್. ಓನರ್ ಎಷ್ಟು ಹೇಳಿರಲ್ಲ? ಸಿಂಗಲ್ ಓನರ್. ಹೌದು. ಓಕೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಪೆಟ್ರೋಲ್ CNG ಯಾರು ನೋಡಿದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ನೆಕ್ಸ್ಟ್ 2009 ಮಾಡಲು ಸರ್. ಇದು ಡಿಸೈರ್ ಸ್ವಿಫ್ಟ್ ಡಿಸೈರ್ ಡೀಸೆಲ್. ಓಕೆ. ಚೆನ್ನಾಗಿದೆ. ವಾಶ್ ರಬ್ಬಿಂಗ್ ಪಾಲಿಶ್ ಮಾಡ್ಕೊಬೇಕು. ಸಣ್ಣ ಪುಟ್ಟ ಒಂದು 5,000 ಖರ್ಚಿರುತ್ತೆ. ಓಕೆ. ಒಳ್ಳೆ ಪ್ರೈಸ್ ಕೊಟ್ಬಿಡೋಣ ಸರ್. ಡೀಸೆಲ್ ಸರ್. ಡೀಸೆಲ್ ಸರ್. ಸರ್ ಫೀಚರ್ಸ್ ಅಂದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಒಂದು ಡೈಮಂಡ್ ಸಿಸ್ಟಮ್ ಇದೆ ಸರ್. ಆಂಡ್ರಾಯ್ಡ್. ಹೌದು ಸರ್, 100 ಸಿಸ್ಟಮ್ ಎಲ್ಲ ಇದೆ ಸರ್. ಸರ್ ಪ್ರೈಸ್ ಸರ್ 3 ಲಕ್ಷ ಇದೆ ಮಾರ್ಕೆಟ್ ಪ್ರೈಸ್. ನಮ್ಮ ಶೋರೂಮಿಗೆ ಬರ್ಲಿ 2,60,000 ಕೊಟ್ಬಿಟ್ಟು. 2,60,000 ಕೊಟ್ಬಿಡೋಣ ಸರ್. ನೆಕ್ಸ್ಟ್ ಸರ್ ವೆಂಟೋ, Volkswagen Vento ಹೈಲೈನ್ ಡೀಸೆಲ್ 2012 ಮಾಡಲ್ ಸಿಂಗಲ್ ಓನರ್ ಸರ್. ಬ್ಲೂ ಕಲರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ ಸರ್. ಓಕೆ. ಸರ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್. 12 ಸಿಂಗಲ್ ಓನರ್, ಡೀಸೆಲ್, ಹೈಲೈನ್, ಟಾಪ್ ಎಂಡ್ ಮಾಡಲ್ ಇದು ವೆಂಟೋ. ವೆಂಟೋ ಸರ್ ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ 375 ಇದೆ. ನಮ್ಮ ಶೋರೂಮ್ 325 ಕೊಡ್ಲಿ ತಗೊಂಡೋಗ್ಲಿ ಸರ್. 50,000 ಡಿಸ್ಕೌಂಟ್ ಸರ್ ಈ ವೆಹಿಕಲ್. 325 ಕೊಟ್ಬಿಡೋಣ ಫೈನಲ್. 50,000 ಡಿಸ್ಕೌಂಟ್. ಹೌದು, 375 ಇರೋದು ನಿಮಗೆ 325 ಕೊಡ್ತೀನಿ ಸರ್. ನೆಕ್ಸ್ಟ್
ಅದು ಸೋಲ್ಡ್ ಆಗಿದೆ ಸರ್. ಸೋಲ್ಡ್ ಆಗಿದೆಯಾ ಸರ್? ಇದು ಅಡ್ವಾನ್ಸ್ ಆಗಿದೆ ಸರ್. ಪೋಲೋ ಬೇಕಾದ್ರೆ ಇನ್ನೂ ತುಂಬಾ ಗಾಡಿಗಳು ಇದೆ ಸರ್ ನಮ್ಮ ಹತ್ರ. ಪೋಲೋ ಇದೆ, ಇನ್ನೂ ಸುಮಾರು ವೆಹಿಕಲ್ಗಳು ಇದೆ. ನಿಮ್ಗೆ ಯಾವ್ದೇ ತರ ವೆಹಿಕಲ್ಗಳು ಕೇಳಿ ಯಾವ್ದೇ ತರ ನಾನು ಅರೇಂಜ್ ಮಾಡ್ಕೊಡ್ತೀನಿ ಸರ್. ವೆಹಿಕಲ್ ತುಂಬಾ ಇದೆ. ಇದು ಸ್ವಲ್ಪ ಮೈನರ್ ಕೆಲಸ ಇದೆ ಸರ್, ಇದೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸರ್, ಯಾಕಂದ್ರೆ ಕಸ್ಟಮರ್ ತಗೊಂಡೋದ್ರೆ ಬೈಬಾರ್ದು, ರನ್ನಿಂಗ್ ಮಾಡಿ ರೆಡಿ ಮಾಡ್ಕೊಡ್ಬೇಕು. ಹೌದೌದು.